ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡರ್. ನಮ್ಮ ವ್ಯೂವರ್ಸ್ನ ಒತ್ತಾಯದ ಮೇರೆಗೆ ಇವತ್ತು ನಾನು ವಿಡಿಯೋನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು EICMA 2024. ಇದೇನಿದು EICMA? ಇದು ಬಂದು ಇಂಟರ್ನ್ಯಾಷನಲ್ ಟೂ ವೀಲರ್ ಎಕ್ಸಿಬಿಷನ್ ಆಗಿದ್ದು ಈ ವರ್ಷದಲ್ಲಿ. ಇಲ್ಲಿ BMW ಮೋಟರ್ ಸೈಕಲ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ನಾನು ನಿಮಗೆ ಈ ಹೊಸ BMW ಮೋಟ್ರ್ ಬೈಕ್ನ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಕೈಂಡ್ಲಿ ವಾಚ್ ದ ಕಂಪ್ಲೀಟ್ ವಿಡಿಯೋ ಗೈಸ್. ನಮಸ್ಕಾರ. ಫಸ್ಟ್ ಆಫ್ ಆಲ್, ಇದು BMW ಒಂದು ಕಾನ್ಸೆಪ್ಟ್ ಬೈಕು, ಇನ್ನೂ ರಿಲೀಸ್ ಆಗಿಲ್ಲ ಮಾರ್ಕೆಟಲ್ಲಿ. ಈ ಬೈಕಲ್ಲಿ ಒಂದು ಅಡ್ವಾನ್ಸ್ ಆಪ್ಷನ್ ಇದೆ ಮತ್ತು ಆಫ್ ರೋಡಿಂಗ್ ಕೆಪಾಸಿಟಿನೂ ಜಾಸ್ತಿ ಇದೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಇದು ಒಂಥರ ಅಡ್ವೆಂಚರಸ್ ಪ್ಯಾಕೇಜ್ ಹೇಳಬೇಕು ಅಂದರೆ. ಸೊ ಈ ಕಾನ್ಸೆಪ್ಟ್ನ F450 GS ಬೈಕಲ್ಲಿ ಪರ್ಫಾರ್ಮೆನ್ಸ್ನ ಸೂಪರಾಗಿ ಎನ್ಹಾನ್ಸ್ ಮಾಡಿದ್ದಾರೆ. ಬೈಕು ಮತ್ತು ಇದ್ರ ಸ್ಟೈಲು ಅದ್ಭುತವಾಗಿದೆ. ಇದು 3 ಕಲರಲ್ಲಿ ಕಾಂಬಿನೇಷನಲ್ಲಿ ಬರ್ತಾ ಇದೆ. ಒಂದು ರೆಡ್, ಬ್ಲೂ ಆ್ಯಂಡ್ ವೈಟ್. ಇದು ಫ್ಲ್ಯಾಗ್ಶಿಪ್ ಆಫ್ BMW ಆಲ್ವೇಸ್, ನಿಮಗೂ ಗೊತ್ತು ಗಾಯ್ಸ್. ಈ BMW ಬೈಕಲ್ಲಿ ಬ್ರ್ಯಾಂಡ್ ನ್ಯೂ 2 ಸಿಲಿಂಡರ್ ಟ್ವಿನ್ ಸಿಲಿಂಡರ್ ಇಂಜಿನ್ ಇದೆ ಮತ್ತು 48 ಹಾರ್ಸ್ ಪವರ್ ಜನರೇಟ್ ಮಾಡುತ್ತೆ. ಈ ಗಾಡಿ ಸ್ಮೂತ್ ಪರ್ಫಾರ್ಮೆನ್ಸು ಕೊಡುತ್ತೆ ಅಂತ BMW ಕ್ಲೈಮ್ ಮಾಡ್ತಾ ಇದ್ದಾರೆ. ಎಲ್ಲ ಟೆರೇನಲ್ಲಿ ತುಂಬ ಕಂಫರ್ಟಬಲ್ ಆಗಲಿ ಬೈಕ್ನ ಓಡಿಸ್ಬೋದು. ನನಗನ್ಸುತ್ತೆ BMW ಅವರು ಈ ಗಾಡಿಗೆ ಸ್ವಲ್ಪ ಅಟೆನ್ಷನ್ ಕೊಟ್ಟಿದ್ದಾರೆ. ಬಿಕಾಸ್ ಇಂಡಿಯನ್ ಮಾರ್ಕೆಟಲ್ಲಿ ಈ ಬೈಕು ಬೂಮ್ ಆಗಬೇಕು ಅಂದರೆ ಅಟೆನ್ಷನ್ನು ತುಂಬ ನೆಸೆಸಿಟಿ ಆಗಿರುತ್ತೆ. ಆ್ಯಂಡ್ ಈ ಬೈಕು ಲೈಟ್ ವೆಯ್ಟ್ ಆಗಿ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿರೋದ್ರಿಂದ ಮಾರ್ಕೆಟಲ್ಲಿ ಬೂಮ್ ಆಗೋ ಎಲ್ಲ ಚಾನ್ಸಸ್ಸು ಇದೆ ನನಗನ್ನಿಸ್ತಾ ಇದೆ. ನೀವು ಕಮೆಂಟ್ ಮಾಡಿ ಹೇಳಿ ನಿಮ್ಗೇನನ್ಸುತ್ತೆ. ವೆಯ್ಟು ರೆಡ್ಯೂಸ್ ಮಾಡಿರೋದ್ರಿಂದ ಟೋಟಲ್ ವೆಯ್ಟ್ ಬಂದು ಈ ಬೈಕ್ನಲ್ಲಿ 175 kg ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಒನ್ಸ್ ಗಾಡಿ ರಿಲೀಸ್ ಮಾಡಿದ್ಮೇಲೆ ವಿಲ್ ಗಿವ್ ಯು ಫರ್ದರ್ ಡೀಟೇಲ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಡ್ವಾನ್ಸ್ ಬ್ರೇಕ್ ಸಿಸ್ಟಮ್ ಇದೆ ಬೈಕಲ್ಲಿ, ಸೂಪರಾಗಿ ಕೆಲಸ ಮಾಡುತ್ತೆ ಅಂತ BMW ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಬೈಕಲ್ಲಿ ಅಪ್ ಸೈಡ್ ಮತ್ತು ಡೌನ್ ಸೈಡ್ ಶಾಕ್ಸ್ ಇದೆ ಆ್ಯಂಡ್ ರ್ಯಾಲಿ ರೇರ್ ಸೈಡ್ ಶಾಕ್ ಅಬ್ಸರ್ ಇದೆ. ಇದನ್ನು ರ್ಯಾಲಿ ಮತ್ತು ಅಡಾಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರಂತೆ. ಹೇಗೆ ಯೂಸ್ ಮಾಡಿದರೆ ಒಂದ್ಸರಿ ಓಡಿಸ್ಮೇಲೆ ಗೊತ್ತಾಗೋದು. ABS ಪ್ರೋ ಸಿಸ್ಟಮ್ ಇದೆ ಮತ್ತು ಅಡಾಪ್ಟ್ ಟೆಕ್ನಾಲಜಿ ಇದೆ ಮತ್ತು ಲೀನ್ ಆ್ಯಂಗಲ್ ಬೇಸ್ ಆಗಿದೆ ಈ ಬೈಕು, BMW ನ್ಯೂ ಬೈಕು. ಸೊ ಆಕ್ಸೆಸರೀಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಈ ಬೈಕಲ್ಲಿ 6.5 ಇಂಚಸ್ TFT ಆಫರ್ ಮಾಡ್ತಾ ಇದ್ದಾರೆ ಈ ಸೆಗ್ಮೆಂಟ್ ಆಫ್ ಬೈಕಲ್ಲಿ. ಹವರ್ ಇದು ಕಾನ್ಸೆಪ್ಟ್ ಆಗಿರೋದ್ರಿಂದ ಒರಿಜಿನಲ್ ಬೈಕ್ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಇದು ಫೋನ್ನ ಸಿಂಕ್ ಮಾಡ್ಕೋಬೋದು ನಿಮ್ಮ ಬೈಕಿಗೆ ಆ್ಯಂಡ್ ನ್ಯಾವಿಗೇಷನ್ಗೆ ಕಂಪ್ಲೀಟಾಗಿ ಯೂಸ್ ಮಾಡುತ್ತೆ. ಇದನ್ನು ಮಾಡ್ರನ್ ರೈಡರ್ಸ್ಗೆ ಅಂತಲೇ ಬಿಲ್ಟ್ ಮಾಡಿರೋದ್ರಿಂದ ಇದರಲ್ಲಿ ಅಡ್ವಾಂಟೇಜ್ ತುಂಬ ಇದೆ. ಎನಿ ಟೆರೇನಲ್ಲಿ, ಎನಿ ಎನ್ವೈರ್ನಮೆಂಟಲ್ಲಿ ಈ ಬೈಕ್ನ ಯೂಸ್ ಮಾಡ್ಬೋದು. ಸೊ ಈ ಬೈಕಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಸೀಟ್ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ವೀಲ್ ಬೇಸು 17 ಇಂಚಿಂದ 19 ಇಂಚು ಇದೆ. ತುಂಬ ಬೈಕು ಲೈಟ್ ವೆಯ್ಟ್ ಆಗಿದೆ ಅಂತ BMW ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಕರೆಂಟ್ ಮಾರ್ಕೆಟಲ್ಲಿ ಅಡ್ವೆಂಚರರ್ ಬೈಕ್ ಅಂತ ಹೇಳಿದ್ರೆ ಬೆರಳ ಎಣಿಕೆ ಮಾತ್ರ ಇರೋದು. ಸೊ BMW ಉದ್ದೇಶ ಏನಂದರೆ ಈ ಮಿಡ್ ಕೆಪಾಸಿಟಿ ಮೋಟರ್ ವೆಹಿಕಲ್ನ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಮಾಡಿದ್ರೆ ಅವ್ರ ಸೇಲ್ಸು ಆ್ಯಂಡ್ ಸೆಗ್ಮೆಂಟಲ್ಲಿ ಇಟ್ ವಿಲ್ ಬಿ ವಂಡರ್ಫುಲ್ ಗ್ರೋತ್ ಆಗ್ಬೋದು ಅಂತ BMW ಒಂದು ಅನಿಸಿಕೆ. ಈ ಬೈಕಲ್ಲಿ ರೋಬೋಸ್ಟಿಕ್ ಮತ್ತು ಕಾಂಪ್ಯಾಕ್ಟ್ ಡಿವೈಸ್ ಆಗಿ BMW ಇದನ್ನು ಪ್ರಮೋಷನ್ ಮಾಡ್ತಾ ಇದೆ. ಇದು ತುಂಬ ಅಡ್ವಾನ್ಸ್ ಟೆಕ್ನಾಲಜಿಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ.
ಮಾರ್ಕೆಟಲ್ಲಿ ಓಡಿಸಿದ ಮೇಲೆ ಗೊತ್ತಾಗೋದ್ರು ಇದ್ರ ಪರ್ಫಾರ್ಮೆನ್ಸ್ ಏನು ಅಂತ. ಸ್ನೇಹಿತರೆ, ಒಂದು ಮಾತ್ರ ನಿಜ, ಈ BMW ನ್ಯೂ ಚಾಪ್ಟರ್ಗೆ ನಾವು ಫಿದಾ ಆಗಲೇಬೇಕು. ಯಾಕಂದರೆ ಇದೊಂಥರ ಇನ್ಕ್ರೆಡಿಬಲ್ ಬೈಕು ಅಂತ ನನಗನ್ಸುತ್ತೆ. ಹೆಡ್ಲೈಟ್ ಡಿಸೈನ್ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ. ದ ಲೈಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಮ ಅನಿಸಿಕೆ ಏನು, ನಿಮ್ಮ ವಿಚಾರ ಏನು, ಈ ಕಮೆಂಟಲ್ಲಿ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ. ಸೈನ್ ಆಫ್ ರಾಯಲ್ ರೈಡರ್.